విజయనగరం జిల్లా హోస్పేట తాలూకాలో వెలసి ఉన్న హంపి ఉత్సవాలను ఫిబ్రవరి 2 నుంచి 4 వరకు 3 రోజుల పాటు హంపి ఉత్సవాలను ఘనంగా నిర్వహిస్తున్నట్లు విజయనగరం జిల్లాధికారి దివాకర్ తెలిపారు. జిల్లాధికారి కార్యాలయంలో ఏర్పాటు చేసిన హంపి ఉత్సవాల ముందస్తు సమావేశంలో పాల్గొని మాట్లాడారు. ఈసారి హంపి ఉత్సవాలను అన్ని విధాల ఘనంగా నిర్వహించేందుకు రాష్ట్ర ముఖ్యమంత్రి సిద్ధరామయ్య తీర్మానించారని తెలిపారు. ఈ ఉత్సవాలలో కళాకారులకు గొప్ప అవకాశం కల్పిస్తున్నామని తెలిపారు. 4 వేదికలలో ప్రత్యేకంగా చూపరులను ఆకట్టుకునే సాంస్కృతిక కార్యక్రమాలు ప్రదర్శిస్తామని తెలిపారు. ముఖ్య వేదికను విద్యారణ్య పీఠం వద్ద ఉన్న మైదానంలో ఏర్పాటు చేస్తున్నట్లు తెలిపారు. ವಸಂತ ವೈಭವದಲ್ಲಿ ಈ ವರ್ಷ 190% ಸ್ಥಳೀಯ ಕಲಾವಿದರು ವಸಂತ ವೈಭವದಲ್ಲಿ ಈ ಪರ್ಫಾರ್ಮೆನ್ಸ್ ಇರೋದಿಲ್ಲ, ಅವಕಾಶ ಕೊಡೋದಿಲ್ಲ. ಸುಮಾರು 3 ರಿಂದ 4 ಗಂಟೆ ಸಂಪೂರ್ಣ ಸಿಟಿನಲ್ಲಿ ಅವೇರ್ನೆಸ್ ಮಾಡ್ತಾರೆ. 1,70,00,000 ಕೊಟ್ಟಿದ್ದಾರೆ. ಮತ್ತು ಅಂದಿನ ಶಾಸಕರು ಮತ್ತು ಮಂತ್ರಿಗಳು ಕೆಲವು CSR ಫಂಡಲ್ಲಿ ಅರೌಂಡ್ ಒಂದು 15 ಕೋಟಿಗಳಷ್ಟು ಆಗಿದೆ ಮೇಲ್ನೋಟಕ್ಕೆ. ಅಫಿಷಿಯಲಿ 10,70,00,000 ಇಲ್ಲಿ ವಿವಿಧ ಇಲಾಖೆಯಿಂದ ರಿಲೀಸ್ ಆಗಿ ಮಾಡಿದ್ವಿ. ಈ ವರ್ಷ ನಾವು ಕೇಳಿದೆವು ಕನಿಷ್ಠ ನಮಗೆ 15ರಿಂದ 17 ಕೋಟಿ ಬೇಕಾಗುತ್ತೆ ಅಂತ. ಜೊತೆಗೆ ಬೇರೆ ಬೇರೆಯವರು, ನಾನು ಮತ್ತು ಶಾಸಕರು ಬೇರೆಯವರು CSR ಫಂಡಲ್ಲಿ ಅಥವಾ ಯಾರಾದರೂ ದೇಣಿಗೆ ಕೊಡೋದಿದ್ದರೆ ಅವ್ರನ್ನ ಬಳಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ವಿ. ಕನಿಷ್ಠ ನಮಗೊಂದು 15 ಕೋಟಿ ಸುತ್ತಮುತ್ತ ನಮಗೆ ಇವತ್ತಿನ ಈ ಒಂದು ಎಸ್ಟಿಮೇಟ್ ಪ್ರಕಾರ ಬೇಕಾಗಿದೆ. ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಇದನ್ನು ಯಾವುದೇ ಕಾರಣಕ್ಕೂ ಹಂಪಿ ಉತ್ಸವ ಏನು ಇದು ಸಣ್ಣ ಪುಟ್ಟ ಲೋಪದೋಷ ಬರದಂತೆ, ಕೊರತೆ ಬರದಂತೆ ಮಾಡಿ ಅಂತೇಳಿ ನಿರ್ದೇಶನ ನೀಡಿದ್ರಿಂದ ಶಾಸಕರು ಕೂಡ ಯಾವುದೂ ಕೊರತೆ ಬರದಂತೆ ಮಾಡಿ ಅಂತೇಳಿ. ನಮಗೆ ಮುಖ್ಯವಾಗಿ ತಾವು ಹೇಳಿದಂಗೆ ನಮಗೆ ಪಾರ್ಕಿಂಗ್ ಏರಿಯಾ ರೈತರು ಕೊಟ್ಟಿದ್ದು ಭಾಳ ಇಂಪಾರ್ಟೆಂಟ್. ನಾವು ಇಷ್ಟೇ ಪ್ರೋಗ್ರಾಮ್ ಮಾಡಿದ್ರು ಕೂಡ ಪಾರ್ಕಿಂಗ್ ಏರಿಯಾ ಇಲ್ಲದೆ ಜನ ಬರೋದಿಲ್ಲ ಅಂತೇಳಿ. ನನಗೆ ಅವತ್ತಿನ ದಿವಸ ಭಾಳ ಜ್ವರ ಇತ್ತು. ಅವತ್ತು ನನಗೆ ಆರಾಮಿದ್ದಿಲ್ಲ. ಲಾಸ್ಟ್ 1 ತಿಂಗಳು 2 ತಿಂಗಳಾಯಿತು ಒಳಗೆ ಜ್ವರ ಇರೋದು, ಊಟನೂ ಹೋಗ್ತಿದ್ದಿಲ್ಲ. ಯಾರನ್ನ ಭೇಟಿ ಆಗಲಿಕ್ಕೂ ನನಗೆ ಸಮಾಧಾನ ಇದ್ದಿಲ್ಲ. ಇಷ್ಟು ಪೇಷನ್ಸ್ ನನಗೆ ಅವತ್ತಿನ ದಿವಸ. ಟೋಟಲ್ ಬಜೆಟ್ ನಮ್ಮ ಜಿಲ್ಲಾಧಿಕಾರಿಗಳು ದಿವಾಕರ್ ಸಾಹೇಬರು ಫಸ್ಟು ನಾನು ಬೆಂಗಳೂರಿಗೆ ಹೋಗಿ ಮರ್ಸಿದ ದಿವಸನೇ ಫೋನ್ ಮಾಡಿ ಹೇಳಿದ್ರು, ಫಸ್ಟ್ CM ಸಾಹೇಬ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ರಿ ಸರ್, ಲೋಗೋ ಇದು ಮಾಡೋದೈತಂದು ಹೇಳಿ. ಆದರೆ ನನಗೆ ಜ್ವರ ಇರೋದ್ರಿಂದ ನಾನು ಹೋಗ್ಲಿಕ್ಕೆ ಆಗಿಲ್ಲ. ಮತ್ತು